ಇವತ್ತು ಮಧ್ಯಾಹ್ನ ಬ್ಯಾಂಗ್ಳೂರಲ್ಲಿ ಒಂದು ಟರ್ಫ್ಗೆ ಹೋದೆ. ಟರ್ಫ್ಗೆ ಹೋಗಿ ನೋಡಿದ್ರೆ ಒಂದು ಇಲಿ ಸತ ಇಲ್ಲ. ಅಲ್ಲಿಂದ ಬರ್ದ ಒಂದು ಒಳ್ಳೆ ಬಿರಿಯಾನಿ ತಿನ್ಕೊಂಡು ಬಂದೆ ಗುರು. ಇವತ್ತು ಈ ಮಿನಿ ಬ್ಲಾಗ್ ಸ್ಟಾರ್ಟ್ ಮಾಡುವಾಗ ಮಧ್ಯಾಹ್ನ ಆಗಿದೆ. ಮಧ್ಯಾಹ್ನ ಚೆನ್ನಾಗಿರೋ ಊಟ ಮಾಡಬೇಕು ಅನ್ನೋದು ಎಲ್ಲರಿಗೂ ಇರುತ್ತೆ. ಆದರೆ ನಮ್ಮ PGಯಲ್ಲಿ ಇವತ್ತು ಚೆನ್ನಾಗಿಲ್ದಿರೋ ಊಟ ಮಾಡಿದ್ರು. ಇದೇ ಚಾನ್ಸ್ ಅಂತ ಹೊರಗಡೆ ಊಟ ಮಾಡೋದಕ್ಕೆ ಬಿರಿಯಾನಿನೇ ತಿನ್ಬೇಕು ಅಂತ ಹೊರಟೆ. ನೋಡಿ, ನಾನು ಯಾವ ಹೋಟೆಲಲ್ಲಿ ತಿನ್ಬೇಕು ಅಂತ ಹೋಗಿದ್ನೋ ಆ ಹೋಟೆಲ್ ಇವತ್ತು ಕ್ಲೋಸು. ಅದಕ್ಕೆ ಬೇರೆ ಹೋಟೆಲ್ಗೆ ಹೋದೆ. ನನಗೆ ಒಂದೇನಂದ್ರೆ ಎಲ್ಲಾ ಟೈಮು ಬೇರೆ ಬೇರೆ ಹೋಟೆಲಲ್ಲಿ ಬಿರಿಯಾನಿ ಟ್ರೈ ಮಾಡಬೇಕು ಅನ್ನೋ ಆಸೆ. ಅದಕ್ಕೂ ಈ ಬಿರಿಯಾನಿ ತಿನ್ನೋದಕ್ಕೆ ಈ ಹೋಟೆಲ್ ಹೋಗಿದ್ದೀನಿ. 150 ರೂಪಾಯಿ ಕೊಟ್ಟು ತಿಂದಿರೋದು ವರ್ತೇನಿಲ್ಲ ಬಿಡಿ, ಟೇಸ್ಟ್ ಅಷ್ಟಕ್ಕಷ್ಟೇ. ಆದ್ರೆ ನಾವು ಫುಲ್ ಹೊಟ್ಟೆ ಹಸ್ತಿರುವಾಗ ಅದು ಯಾವುದೇ ಊಟ ಸಿಕ್ಕಿದ್ರು ಅಷ್ಟೇ, ಆ ಟೈಮಲ್ಲೆಲ್ಲ ಈ ಬಿರಿಯಾನಿ ಸಿಕ್ಕಿದ್ರು ಅಷ್ಟೇ ಫುಲ್ ಟೇಸ್ಟ್ ಬರುತ್ತೆ. ಅದು ಏನು ವಿಷಯ ಗೊತ್ತಿಲ್ಲ. ಬಿರಿಯಾನಿ ಊಟ ಆದ್ಮೇಲೆ ನಾನು ಹೋಗಿರೋದೆ ಟರ್ಫ್ಗೆ. ಈ ಟರ್ಫ್ ಅಲ್ಲಿ ಹೋಗಿ ನೋಡಿದ್ರೆ ಒಬ್ನು ಇಲ್ಲ. ಯಾಕಂದ್ರೆ ಈ ಬಿಸಿಲಲ್ಲಿ ಯಾರು ಬರ್ತಾರೆ ಹೇಳಿ. ಸುಮ್ನೆ ನಾನು ಹಂಗೆ ಹೋಗಿದ್ದೆ, ಯಾರಾದ್ರೂ ಬಂದಿದ್ರೆ ನೋಡೋಣ ಅಂತ. ಅಲ್ಲೊಂದು ಸ್ವಲ್ಪ ಹೊತ್ತಿದ್ದು ಸೀದಾ ರೂಮ್ ಬಂದೆ. ರೂಮ್ ಬಂದು ಮತ್ತೆ ನಂದು ಸ್ವಲ್ಪ ಕೆಲಸಗಳಿತ್ತು. ಕೆಲಸಗಳೇನಂದ್ರೆ ಒಗ್ದಾಗಿರೋ ಬಟ್ಟೆ ತಗೋಬರೋದು. ಸೊ ಅದೆಲ್ಲ ಒಣಗಿತ್ತು. ಸೊ ಅದನ್ನೆಲ್ಲ ತಗೊಂಡ್ ಬಂದು ರೂಮಲ್ಲಿ ಇಟ್ಟು ನಾನು ಮತ್ತೆ ಏನ್ ಮಾಡಿದೆ ಅಂದ್ರೆ ಮತ್ತೆ ರಿಟರ್ನ್ ನೈಟು ಟರ್ಫ್ ಕಡೆ ಹೊಟ್ಟೆ. ಅಲ್ಲೋಗೊಂದು ಅರ್ಧ ಗಂಟೆ ವೇಟ್ ಮಾಡಿದೆ. ನೋಡಿದ್ರೆ ಫುಟ್ಬಾಲ್ ಆಡೋರೇ ಬಂದ್ರು. ಅವ್ರ ಜೊತೆ ಫುಟ್ಬಾಲ್ ಆಡೋಕ್ಕೂ ಚಾನ್ಸ್ ಸಿಕ್ತು. ಫುಟ್ಬಾಲ್ ಆಡಿ ಬರ್ತಾ ನಾನು ಫಸ್ಟ್ ಟೈಮ್ ಇವತ್ತು ಮೌಂಟೇನ್ ಡ್ಯೂ ಟ್ರೈ ಮಾಡಿದೆ. ಇದ್ರ ಟೇಸ್ಟ್ ಅಂತೂ ಸೇಮ್ ಟು ಸೇಮ್ ಸ್ಪ್ರೈಟ್ ತರನೇ ಇದೆ. ನಿಮ್ಗೆ ಹೆಂಗ್ ಅನ್ಸುತ್ತೆ ಅಂತ ಹೇಳಿ. ಸೊ ಈ ವ್ಲಾಗ್ ನಿಲ್ಗೆ ಏನ್ ಮಾಡ್ತಾ ಇದ್ದೀನಿ. ಟಾಟಾ.